ಅಮಲ್ ಬೇಬಿ ಯಾಕೆ ಶಟರ್ ಬಡಿತಿದ್ಯಾ? ನೀನ್ ಹೀಗೆ ಕಾಪಾಡಿ ಕಾಪಾಡಿ ಅಂತ ಕುಕ್ಕೊಳ್ತಾ ಇದ್ರ ನನ್ ಬಗ್ಗೆ ಆಚೆ ಏನ್ ತಿಳ್ಕೊಳಲ್ಲ. ನಾನ್ ಕಾಪಾಡಿ ಕಾಪಾಡಿ ಅಂತ ಕೂಗೋಕು ಯಾರೋ ನಿನ್ ಬಗ್ಗೆ ಏನು ಅನ್ಕೊಳ್ಳೋಕು ಏನ್ ಸಂಬಂಧ ಸತ್ಯ? ಶಟರ್ ಬಡಿಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಬಾ ಬೇರೆ ದಾರಿ ಏನಾದ್ರೂ ಇದೆಯಾ ನೋಡೋಣ. ಸತ್ಯ, ನಾನು ಮೂಲೆನೂ ಹುಡುಕಿದೀನಿ. ಇಲ್ಲಿಂದ ಹೊರಗಡೆ ಹೋಗಕ್ಕೆ ಬೇರೆ ಯಾವ ದಾರಿನೂ ಇಲ್ಲ. ಇಲ್ಲಿ ಲ್ಯಾಂಡ್ ಲೈನ್ ಇರ್ಬೇಕಲ್ವಾ? ಇದೆ. ಎಲ್ಲಿದೆ? ಬಾ ತೋರ್ಸು. ಸತ್ಯ, ಲ್ಯಾಂಡ್ ಲೈನು ಅಲ್ಲಿದೆ, ಆದ್ರೆ ವರ್ಕ್ ಆಗ್ತಿಲ್ಲ. ಇದನ್ನೆಲ್ಲ ಟ್ರೈ ಮಾಡಿನೇ ಬೇರೆ ಯಾವ್ದು ದಾರಿ ಸಿಗದೆ ಶಟರ್ ಹೊಡೆಗೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಗೆ ಬೆಳಗ್ಗೆ ಯಾರಾದ್ರೂ ಬಂದು ಡೋರ್ ತೆಗಿಯೋವರೆಗೂ ನಾವ್ ಇಲ್ಲೇ ಬಿದ್ದಿರ್ಬೇಕಂತ ಆಯ್ತು. ಏನ್ ಹೇಳ್ತಾ ಇದೀಯ ಸತ್ಯ? ನಾವು ಇಲ್ಲೇ ಬೆಳಿಗ್ಗೆವರೆಗೂ ಇರ್ಬೇಕಾ? ಬೇರೆ ಆಪ್ಷನ್ ಇಲ್ಲ. ಅದ್ ಹೆಂಗಾಗತ್ ಸತ್ಯ? ನನಗ್ ಹೊಟ್ಟೆ ಎಸಿತಾ ಇದೆ, ಅದ್ರ ಜೊತೆ ಬಾಯಾರಿಕೆನೂ ಆಗ್ತಾ ಇದೆ. ಇವಾಗ ಏನ್ ಮಾಡೋದು? ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂತೀಯ? ಇಲ್ಲೇ ಬಿಸ್ಕೆಟು ಚಿಪ್ಸು ಎಲ್ಲ ಇಲ್ವಾ? ಬಾ ನೋಡೋಣ. ಏಯ್ ಸತ್ಯ, ಸತ್ಯ, ಏನ್ ಮಾಡ್ತಿದ್ಯಾ? ಅಮೂಲ್ ಬೇಬಿ ತಗೋ, ನೀರಿದೆ, ಕುಡಿದು ತೆಪ್ಪಗ್ ಮಲ್ಕೊ. ಅದ್ ಹೇಗಾಗತ್ತೆ? ಹೇಗೆ ಅಂದ್ರೆ ಸತ್ಯ, ಏನ್ ಮಾಡ್ತಿದ್ಯಾ? ಯಾಕೆ, ಏನಾಯ್ತು? ಈ ಬಾಟಲ್ ನ ದುಡ್ಡು ಕೊಟ್ಟು ಕೊಂಡ್ಕೊಳ್ದೆ ಯೂಸ್ ಮಾಡೋದು ತಪ್ಪಲ್ವಾ? ಅದು ರೂಲ್ಸ್ ಬ್ರೇಕ್ ಮಾಡ್ದಂಗ್ ತಾನೆ? ಅಮೂಲ್ ಬೇಬಿ, ಅಂಗಡಿ ಲಾಕ್ ಆಗಿದ್ದಾಗ ಒಳಗಿರೋ ತಪ್ಪಲ್ವಾ? ಒಂದ್ ಬಾಟಲ್ ನೀರ್ಗೆ ಯಾವ ದೊಣ್ಣೆ ನಾಯಕನ ಅಪ್ನೆ ಬೇಕು ಅಂತ ದೊಡ್ಡವರೇ ಹೇಳಿಲ್ವಾ? ಹೌದಾ? ದೊಡ್ಡವ್ರು ಹಂಗೆಲ್ಲ ಹೇಳಿದಾರ? ನನ್ ಗೊತ್ತೇ ಇರ್ಲಿಲ್ವಲ್ಲ. ಮತ್ತೆ ಒಂದೊಂದ್ಸಾರಿ ಜೀವ ಉಳಿಬೇಕು ಅಂದ್ರೆ ರೂಲ್ಸ್ ಬ್ರೇಕ್ ಮಾಡ್ಲೇಬೇಕು. ನೋ 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 ನೋ, ನಾನಂತೂ ಯಾವತ್ತೂ ರೂಲ್ಸ್ ಬ್ರೇಕ್ ಮಾಡಲ್ಲ. ಒಂದ್ ನಿಮಿಷ ಇರು. ಹಲೋ ಸರ್, ಇದ್ರಲ್ಲಿ ನಂದೇನ್ ತಪ್ಪಿಲ್ಲ. ಬಾಟ್ಲ್ ಓಪನ್ ಮಾಡಿದ್ದ ಅವಳದೇ ತಪ್ಪು. ವಾ ಕರ್ಮ, ಏನಯ್ಯ ನಿನ್ ಗೋಳು? ಆಯ್ತು ಬಿಡು, ಈ ಪಾಪದ ಲೆಕ್ಕನು ನನ್ನ ಅಕೌಂಟ್ಗೆ ಬರ್ಲಿ. ಏನು ಬೇಕಾಗಿಲ್ಲ, ಇದಕ್ಕೆ ನಾನೇ ಪೇ ಮಾಡ್ತೀನಿ. ತಗೋ, ಕೊಟ್ಟಿದ್ದೀನಿ. ಇದು ನಿನಗೆ ಓವರ್ ಅನ್ನಿಸ್ತಿಲ್ಲ? ಇಲ್ಲಪ್ಪ, ನಾನು ಯಾವಾಗ್ಲೂ ಹೀಗೇನೆ, ಲೆಕ್ಕ ಪಕ್ಕ ಇರಬೇಕು, ಅಕೌಂಟ್ ಕ್ಲಿಯರ್ ಇರಬೇಕು. ಇಲ್ಲಾಂದ್ರೆ ಅಫೆನ್ಸ್ ಆಗೋಗುತ್ತೆ. ಚಿಕ್ಕ ವಯಸ್ಸಲ್ಲಿ ಒಂದ್ಸತಿ ರೂಲ್ಸ್ ಬ್ರೇಕ್ ಮಾಡ. ಸಾಕು ನಿಲ್ಸಯ್ಯ, ಕೊಂಡಿದ್ದೀನಿ. ಏನ್ ಕಂಡಿದ್ದಾಳೆ ಇವಳು? ಅವಾಗ ನನ್ ಚಿಕ್ಕವನಾಗಿದೆ ತಾನೆ. ಏಯ್ ಸತ್ಯ, ಸತ್ಯ, ಪ್ಲೀಸ್ ಚೈಲ್ಡಿಶ್ ಆಗಿ ಬಿಹೇವ್ ಮಾಡಬೇಡ ಪ್ಲೀಸ್. ಇಲ್ಲಿಂದ ಹೊರಡು. ಏನೇ ಇದ್ರೂ ನಾಳೆ ಮಾತಾಡೋಣ ಪ್ಲೀಸ್ ಕಣೋ. ನಾಳೆನಾ? ನೋ ಚಾನ್ಸ್. ಇಲ್ಲೇ ಈಗಲೇ ನಾನು ನಿನ್ನ ಜೊತೆ ಮಾತಾಡಬೇಕು. ಇವಾಗಲೇ ಅಂದರೆ ಹೇಗಾಗುತ್ತೆ ಬಾಲ? ಮಾತಾಡೋಕ್ಕೆ ಹೊತ್ತು ಗೊತ್ತು ಏನೂ ಇಲ್ವಾ? ಹೊತ್ತು ಗೊತ್ತು ಎಲ್ಲ ಚೆನ್ನಾಗಿದ್ದಾಗ ನಾನು ನಿನ್ಗೆ ಎಷ್ಟು ಸಲ ಕಾಲ್ ಮಾಡಲಿಲ್ಲ ಹೇಳು? ಆದರೆ ನೀನು ಪಿಕ್ಕೇ ಮಾಡಲಿಲ್ಲ. ಈಗ ನಾನು ಇಲ್ಲಿವರೆಗೂ ಬಂದಮೇಲೆ ಹೊತ್ತು ಗೊತ್ತು ಅಂತ ಹೇಳ್ತಿದ್ಯಾ? ನಾನು ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ನಾನು ಬ್ಯುಸಿ ಇದ್ದೀನಿ ಅಂತ ಅರ್ಥ. ನನಗೂ ಪ್ರಾಜೆಕ್ಟು ಅಸೈನ್ಮೆಂಟ್ ಅಂತ 108 ಕಾಲೇಜ್ ಕೆಲಸ ಇರುತ್ತೆ ಗೊತ್ತಾ? ಕಾಲೇಜಾ? ಅಸೈನ್ಮೆಂಟಾ? ನೀನು ಹೇಳೋ ಈ ಮಾತನ್ನು ನಾನು ನಂಬೇಕಾ? ಹೋಗಲಿ, ಕಾಲೇಜ್ ವರ್ಕ್ ಇದೆ ಅಂದ್ರೂ ನನಗೋಸ್ಕರ 10 ನಿಮಿಷ ನಿನ್ನ ಕೈಲಿ ಕೊಡೋಕ್ಕಾಗಲ್ವಾ? ನಾವಿಬ್ರು ಜೊತೆಲಿ ಓಡಾಡಬೇಕಾದ್ರೂ ಕಾಲೇಜ್ ಇತ್ತಲ್ವಾ? ಬಾಲ, ನೀನು ಯಾಕೆ ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ? 10 ನಿಮಿಷ ನಾನು ಹೊರಗಡೆ ಬಂದು ನಿನ್ನ ಹತ್ರ ಮಾತಾಡೋದನ್ನ ಯಾರಾದರೂ ನೋಡಿದ್ರೆ ನನ್ನ ಕತೆ ಅಷ್ಟೇ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಬಾಲ. ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಮಿ ದಿವ್ಯಾ. ಅದು ಇದು ಅಂತ ಟೈಮ್ ವೇಸ್ಟ್ ಮಾಡಿದೆ, ಬೇಗ ಆಚೆ ಬಾ, ನಾನಿಲ್ಲೇ ಕಾಯ್ತಾ ಇರ್ತೀನಿ. ಆಗಲ್ಲ ಬಾಲ, ಏನೇ ಮಾತಾಡಿದ್ರು ಅದನ್ನ ಫೋನಲ್ಲೇ ಹೇಳು. ಇಲ್ಲ, ನಾನು ನಿನ್ನನ್ನು ಇವತ್ತು ನೋಡಲೇಬೇಕು, ನಿನ್ನ ಹತ್ರ ನೇರವಾಗಿ ಮಾತಾಡಲೇಬೇಕು.
ಈಗಲೂ ನೀನು ಆಚೆ ಬಂದಿಲ್ಲ ಅಂದರೆ ನಾನು ಹಿಂದೂ ಮುಂದೆ ನೋಡಿದೆ ನಿಮ್ಮ ಮನೆ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತೀನಿ. ಆಮೇಲೆ ನಿನ್ನಿಷ್ಟ. ವೇಟ್, ಸುಮ್ಮನೆ ಏನೂ ಸೀನ್ ಕ್ರಿಯೇಟ್ ಮಾಡಬೇಡ, ಬರ್ತೀನಿ. ಅಮ್ಮ ಇವಾಗ ಯಾಕೆ ಆಚೆ ಹೋಗ್ತಿದ್ದಾಳೆ? ಅಯ್ಯೋ ದೇವ್ರೆ, ಅಲ್ಲಿ ಬಾಲ ಬೇರೆ ಇದ್ದಾನೆ. ಅಮ್ಮಂಗೆ ಏನಾದರೂ ಅವನಿರೋದು ಗೊತ್ತಾಯ್ತು ಅಂದರೆ ಅಮ್ಮ, ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಿದ್ಯಾ? ನಿಮ್ಮ ದೊಡ್ಡಪ್ಪನ ಕಾರು ದಾರಿಲೆಲ್ಲೋ ಕೆಟ್ಟೋಗಿದೆ, ಸತ್ಯನ್ ಕಳಿಸು ಅಂತ ಹೇಳಿದ್ರು. ಸರಿ ಅಂತ ಇವಳು ಹೋದ್ಲು. ಇಷ್ಟೊತ್ತಾದರೂ ಬಂದಿಲ್ಲ ನೋಡೆ. ದಿವ್ಯಾ, ಸತ್ಯ ನಿನಗೇನಾದರೂ ಹೇಳೋದ್ಲೇನೆ ಯಾವಾಗ ಬರ್ತೀನಿ ಅಂತ? ಅಯ್ಯೋ ಅಮ್ಮ, ಅವಳು ನನಗೆಲ್ಲಿ ಹೇಳೋಗ್ತಾಳೆ? ಅದು ಅಲ್ಲದೆ ಅವಳು ಹೋಗ್ಬೇಕಾದ್ರೆ ಇದ್ದಿದ್ದು ನೀನು. ಹೌದು ಕಣೆ, ನಾನೇ ಇದ್ದಿತ್ತು. ನಾನೇ ಅವಳನ್ನ ಬಲವಂತ ಮಾಡಿ ಕಳಿಸಿದ್ದು. ಇಷ್ಟು ರಾತ್ರಿಲಿ ಯಾಕಾದರೂ ಕಳಿಸ್ನು ಅಂತ ಅನಿಸ್ತಾ ಇದೆ. ಮಾ, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅವಳು ಯಾವಾಗಲೂ ಇದೇ ಥರ ತಾನೆ. ಅವಳು ಯಾವಾಗ ಬೇಕೋ ಬರ್ತಾಳೆ, ಯಾವಾಗ ಬೇಕೋ ಹೋಗ್ತಾಳೆ. ದಿವ್ಯಾ, ಮೊದಲೇ ಟೆನ್ಷನಲ್ಲಿದ್ದೀನಿ. ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ಹೋಗ್ಲಿ ಬಿಡಮ್ಮ, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಆದರೂ ಅಮ್ಮ, ಚಳಿಲಿ ಸುಮ್ಮನೆ ಯಾಕೆ ಇಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ಯಾ? ಇಲ್ಲಿವರೆಗೂ ಬಂದಮೇಲೆ ಮನೆಗೆ ಬಂದೇ ಬರ್ತಾಳೆ ತಾನೆ. ನೀನು ಇಲ್ಲಿ ನಿಂತ್ಕೊಂಡು ಕಾದ್ರೆ ಏನು ಪ್ರಯೋಜನ? ಕಾಯೋದು ಪ್ರಯೋಜನಕ್ಕಲ್ಲ ಕಣೆ, ನಮ್ಮ ಆತಂಕಕ್ಕೆ. ಮಗಳು ಆಚೆ ಹೋಗಿ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂದ್ರೆ ಯಾವ ತಾಯಿಗೆ ತಾನೇ ಆತಂಕ ಆಗಲ್ಲ? ಹಾಗಂತ ಅವಳು ಬರೋವರೆಗೂ ಇಲ್ಲೇ ನಿದ್ದೆಗೆಟ್ಕೊಂಡು ನಿಂತಿರ್ತೀಯಾ? ದಿವ್ಯಾ, ಮನೆಗೆ ದೊಡ್ಡೋಳಾಗಿ ಎಷ್ಟು ಬೇಜವಾಬ್ದಾರಿಯಿಂದ ಮಾತಾಡ್ತಿದ್ಯಲ್ಲೇ. ಸತ್ಯ ನಿನ್ ತಂಗಿ ಕಣೆ. ನೋಡು, ನಿಂಗೆ ನಿದ್ದೆ ಬಂದ್ರೆ ಹೋಗಿ ಮಲ್ಕೋ. ನನ್ನನ್ನು ನನ್ನ ಪಾಡಿಗಿರೋದಕ್ಕೆ ಬಿಡು. ಸರಿ, ನಿಂತ್ಕೊಂಡು ಕಾಯಿ. ಓ, ಹಸ್ತರೇಖೆಯಿಂದ ಭವಿಷ್ಯ ತಿಳ್ಕೊಳ್ಳಿ. ಭೂತಕ್ಕೆ ಭವಿಷ್ಯ ಚಿಂತೆ. ಏನ ಭೂತನ? ಭೂತ ಕಾಲ, ಭವಿಷ್ಯದ ಕಾಲ, ಇದರಲ್ಲೆಲ್ಲ ನಿನಗೆ ನಂಬಿಕೆ ಇದೆಯಾ ಅಂತ. ನಂಬಿಕೆ ಏನಿಲ್ಲ, ಆದ್ರೂ ಮುಂದೆ ನಡೆಯೋದನ್ನ ಈಗಲೇ ಹೇಳ್ತಾರಲ್ಲ, ಅದೆಲ್ಲ ನಡೆಯುತ್ತಾ ಅನ್ನೋ ಕ್ಯೂರಿಯಾಸಿಟಿ ಅಷ್ಟೇ. ಓ, ಅಷ್ಟೇನಾ? ಅಷ್ಟಕ್ಕೆಲ್ಲ ಈ ಬುಕ್ ಓದ್ಕೊಂಡು ಟೈಮ್ ವೇಸ್ಟ್ ಯಾಕೆ ಮಾಡಬೇಕು ಸತ್ಯ? ನಾನು ಕೇಳಿದಿದ್ರೆ ನಾನೇ ಹೇಳ್ತಿದ್ದೆ. ಈ ಭವಿಷ್ಯ ಹೇಳೋದ್ರಲ್ಲಿ ನಾನೊಂಥರ ಎತ್ತಿದ ಕೈ. ಭವಿಷ್ಯ? ಯಾ, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಸತ್ಯ. ನನಗೆ ಒಂಥರ ಸೂಪರ್ ನ್ಯಾಚುರಲ್
ಪವರ್ ಇದೆ. ಇವಾಗ ಈ ಬುಕ್ ಬಿಟ್ಟು ನಾನು ಹೇಳೋದನ್ನ ಕೇಳು. ಅಮೂಲ್ ಬೇಬಿ, ಸುಮ್ಮನೆ ತಲೆ ತಿನ್ಬೇಡ. ಹೋಗಲ್ ಮಕ್ಕಳಾಡೋ ಆಟ ಸಾಮಾನು ಇರಬೇಕು, ಆಡ್ಕೋ. ಭವಿಷ್ಯ ಹೇಳ್ತಾನಂತೆ, ಭವಿಷ್ಯ. ಯಾಕೆ ಡೌಟಾ? ಸರಿ, ಅದ್ರದ್ದು ಟೆಸ್ಟ್ ಆಗೇ ಬಿಡ್ಲಿ. ಇವಾಗ ಸುಮ್ಮನೆ ನಿನ್ ಕಣ್ಣು ನೋಡಿ ನಿನ್ ಮೈ ಮೇಲೆ ಎಲ್ಲಿ ಮಚ್ಚೆ ಇದೆ ಅಂತ ನಾನು ಹೇಳಾ? ಏಯ್, ಯಾಕೆ? ಹೆಂಗಿದೆ ಮೈಗೆ? ನೀನ್ ಹಿಂಗೆ ಮಚ್ಚೆ ಮಚ್ಚೆ ಅಂತ ತಲೆ ತಿಂತಿದ್ರೆ ಒಂದ್ ಗುದ್ದಿ ಹೊಸ ಮಚ್ಚೆ ಕ್ರಿಯೇಟ್ ಮಾಡ್ಬಿಡ್ತೀನಿ ಅಷ್ಟೇ. ಓ, ಪೇಷನ್ಸ್ ಸತ್ಯ. ಲೈಫಲ್ಲಿ ಪೇಷನ್ಸು ತುಂಬ ಇಂಪಾರ್ಟೆಂಟು. ಇವಾಗ ನಿನ್ನ ಕಣ್ಣು ನೋಡಿ ನಿನ್ನ ಮಚ್ಚೆ ಇರೋದ್ರ ಬಗ್ಗೆ ನಾನು ಹೇಳ್ತೀನಿ. ಆಮೇಲೆ ನಿನಗೆ ನಂಬಿಕೆ ಬರುತ್ತೆ ನನ್ನ ಬಗ್ಗೆ, ನಮ್ಮ ಪವರ್ ಬಗ್ಗೆ. ಎಲ್ಲಿ ನನ್ನ ಕಣ್ಣು ಕಲಿಟ್ಟು ನೋಡು. ಕಿವಿ ಹಿಂದೆ ಒಂದು ಮಚ್ಚೆ ಇದೆ ಅಲ್ವಾ? ಇಲ್ಲ, ಯಾವ ಮಚ್ಚೆನೂ ಇಲ್ಲ. ಆಹಾ, ಅಮ್ಮಣ್ಣಿ, ನನ್ನ ಹತ್ರನೇ ಸುಳ್ಳು ಹೇಳ್ತ್ಯಾ? ನಾವು ಹಂಗೆಲ್ಲ ಸುಮ್ಮನೆ ಮಾತಾಡಲ್ಲ ಸತ್ಯ. ಸಾಕ್ಷಾತ್ ಆ ದೇವಿನೇ ನನ್ನ ನಾಲ್ಗೆ ಮೇಲೆ ಕೂತು ಹಿಂಗೆಲ್ಲ ಮಾತಾಡಿಸ್ತಾಳೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಾವು ಎಲ್ಲ ಹೇಳ್ಬಿಡ್ತೀವಿ. ನಂಬಿಕೆ ಬರ್ತಿಲ್ಲ ಅಲ್ವಾ? ಒಂದು ಡೆಮೋ ಕೊಟ್ಟ ಮೇಲೂ ನಂಬಿಕೆ ಬರ್ತಿಲ್ಲ ಅಲ್ವಾ? ಇವಾಗೇನು ಹಿಂಗಿರೋ ಇನ್ನೊಂದು ಮಚ್ಚೆ ಎಲ್ಲಿದೆ ಅಂತ ಹೇಳ. ಆದ್ರೆ ಅದನ್ನ ಹೇಗೆ ಡೈರೆಕ್ಟ್ ಆಗಿ ಹೇಳೋದು? ಪರವಾಗಿಲ್ಲ ಬಿಡು, ಹೇಗಿದ್ರು ನಿನ್ ಹುಡುಗಿ ಕ್ಯಾರೆಕ್ಟರ್ ಅಲ್ಲ, ಹೇಳೇ ಬಿಡ್ತೀನಿ. ನಿನ್ಗಿರೋ ಇನ್ನೊಂದು ಮಚ್ಚೆ. ಏನ್ ಕರ್ಮ ಇದು? ನೆಲದಲ್ಲಿ ಸಿಂಹ, ನೀರಲ್ಲಿ ಮೊಸಳೆ ಅನ್ನೋವಾಗಾಯ್ತು ನನ್ನ ಕತೆ. ಅವನು ಹೋಗೋ ಅಂದ್ರೆ ಅವನು ಹೋಗ್ತಿಲ್ಲ, ಅಮ್ಮಂಗೆ ಬಂದು ಮಲಗು ಅಂದ್ರೆ ಅಮ್ಮನೂ ಬರ್ತಿಲ್ಲ. ಏನ್ ಮಾಡ್ಲಿ ಈಗ? ಹಲೋ, ಯಾಕೆ ಈ ರೀತಿ ಮಾಡ್ತಿದ್ಯಾ? ಅಮ್ಮ ಡೋರ್ ಹತ್ರನೇ ನಿಂತಿದ್ದಾರೆ, ಪ್ಲೀಸ್ ಅರ್ಥ ಮಾಡ್ಕೋ. ನಾನು ನಿನ್ನನ್ನು ತುಂಬ ಸರಿ ಅರ್ಥ ಮಾಡ್ಕೊಂಡಿದ್ದೀನಿ, ಆದರೆ ಈಗ ಅರ್ಥ ಮಾಡ್ಕೊಳ್ಬೇಕಾಗಿರೋದು ನೀನು. ಪ್ಲೀಸ್ ಅರ್ಥ ಮಾಡ್ಕೋ. ಇಷ್ಟೊತ್ತಿನಲ್ಲಿ ನಾನು ಆಚೆ ಬರೋಕ್ಕಾಗಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ದಿವ್ಯಾ. ಇವತ್ತು ನಾನು ನಿನ್ನ ಹತ್ರ ಮಾತಾಡಿದೆ, ಇಲ್ಲಿಂದ ಹೋಗಲ್ಲ ಅಷ್ಟೇ. ಇವಾಗಾದ್ರೂ ನಮಗೆ ಬಂತ. ಗುಡ್ ಗರ್ಲ್. ಇವಾಗ ನಿನ್ ಕೈ ರೇಖೆ ನೋಡಿ ನಿನ್ ಭವಿಷ್ಯ ಹೇಳ. ನಿನಗೆ ಆ ಕಲೆನೂ ಗೊತ್ತಾ? ಕಲೆ ಇಲ್ಲದ ಕಲೆ ಎಲ್ಲಿದೆ ಸತ್ಯ? ಕಲೆಗೆ ಬೆಲೆ ಕಟ್ಟುವ. ತೆರಿಗೆ. ಇವಾಗ ನಿನ್ ಕೈ ರೇಖೆ ನೋಡಿ ಭವಿಷ್ಯ ಹೇಳ.
ನಿಂದು ತುಂಬ ಅತಿ ಆಯಿತು. ಎಲ್ಲದಕ್ಕೂ ಲಿಮಿಟ್ ಇರುತ್ತೆ. ಅಮ್ಮ ಹೊರಗಡೆ ಇದ್ದಾರೆ ಅಂತ ನಿನಗೂ ಗೊತ್ತು. ಆದರೂ ಯಾಕೆ ನೀನು ಈ ರೀತಿ ಆಡ್ತಿದ್ಯಾ? ಗೊತ್ತು, ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ಜೊತೆ ನೀನು ಯಾಕೆ ವಿಯಾಡಾಗಿ ನಡ್ಕೊಳ್ತಿದ್ಯಾ ಅನ್ನೋದು ಮಾತ್ರ ಗೊತ್ತಾಗ್ತಿಲ್ಲ. ನೋಡು, ನಮ್ಮಿಬ್ಬರ ಮಧ್ಯೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಅದನ್ನ ಬೆಳಿಗ್ಗೆ ಮಾತಾಡ್ಬೋದು. ಆದರೆ ನೀನು ಇವಾಗ ಈ ರೀತಿ ಹಠ ಮಾಡಿದ್ರೆ ಹೇಗೆ ಹೇಳು? ಪ್ಲೀಸ್ ಇಲ್ಲಿಂದ ಹೊರಟೋಗು. ಹಗಲೆಲ್ಲ 1000 ಸಲ ಕಾಲ್ ಮಾಡಿದ್ದೀನಿ ದಿವ್ಯಾ, ಅದನ್ನೆಲ್ಲ ಇಗ್ನೋರ್ ಮಾಡಿದ್ದು ನೀನೇ. ಅದಕ್ಕೋಸ್ಕರ ನಾನು ಹೀಗೆ ಬರಬೇಕಾಯ್ತು. ಲೂಸ್ ಥರ ಮಾತಾಡಬೇಡ. ಅಮ್ಮ ಅಲ್ಲೇ ನಿಂತಿರ್ಬೇಕಾದ್ರೆ ನಾನು ಹೇಗೆ ಹೊರಗಡೆ ಬಂದು ಮಾತಾಡಿಸ್ಲಿ ಹೇಳು? ಅದನ್ನೆಲ್ಲ ಯೋಚನೆ ಮಾಡೋಷ್ಟು ಬುದ್ಧಿನೂ ಇಲ್ವಾ ನಿನಗೆ? ಆ ಬುದ್ಧಿ ಇರೋದಕ್ಕೇನೆ ಈಗ ಬಂದು ರೋಡ್ ಎಂಡಲ್ಲಿ ನಿಂತಿರೋದು. ಏನು ರೋಡ್ ಎಂಡಲ್ಲಿ ಇದೆಯಾ? ನೋಡ್ ದಿವ್ಯಾ, ಏನು ರೀಸನ್ಸ್ ಹೇಳಿದೆ ಇಲ್ಲಿಗೆ ನೀನು ಬರಬೇಕು ಅಷ್ಟೇ. ನೀನು ಬರಲಿಲ್ಲ ಅಂದರೆ ನಾನು ನಿಮ್ಮ ಮನೆಗೆ ಬಂದೇ ಬರ್ತೀನಿ. ಯೋ, ನೀನ್ ಯಾವ ಸೀಮೆ ಭವಿಷ್ಯ ಹೇಳ್ತೀಯಾ? ನೀನ್ ನೋಡ್ತಿರೋದು ಎಡಗೈ. ಗೊತ್ತಿಲ್ದಿರೋ ವಿಚಾರದ ಬಗ್ಗೆ ಜಾಸ್ತಿ ಮಾತಾಡಬಾರ್ದು. ಹೆಣ್ಮಕ್ಳಿಗೆ ಎಡಗೈಯ ನೋಡ್ತಾರೆ, ಗಂಡ್ಮಕ್ಳಿಗೆ ಮಾತ್ರ ಬಲ್ಗೈ ನೋಡೋದು. ಓ, ನೀವು ಹೆಣ್ಮಕ್ಳು ಕ್ಯಾಟಗರಿಲಿ ಬರಲ್ಲ ಅಲ್ವಾ? ಹಾಗಿದ್ರೆ ಬಲ್ಗೈ ನೋಡ್ತೀನಿ, ಓಕೆನಾ? ಏಯ್, ಸಾರಿ. ನಮ್ ಭವಿಷ್ಯ ಏನಾದ್ರೂ ಗೊತ್ತಾಯ್ತಾ? ವೇಟ್ ವೇಟ್, ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಏನು ಅಂದ್ರೆ ನಿನ್ ಭವಿಷ್ಯ ಎಲ್ಲ ಗೊತ್ತಾಯ್ತು. ಹೇಳ. ಅದಕ್ಕೆ ತಾನೇ ಕೈ ಹಿಡ್ದಿದ್ಯಾ? ಶುರು ಮಾಡು. ನೀನೊಂಥರ ಡೇರ್ ಡೆವಿಲ್ ಹುಡುಗಿ. ಓಂ ಫಿಲಂ ಸತ್ಯನೂ ಒಂದೇ, ನನ್ ಮುಂದೆ ಕೂತಿರೋ ಸತ್ಯನೂ ಒಂದೇ. ಎಂತ ಸಮಸ್ಯೆ ತೊಂದರೆ ಬಂದ್ರು ಕೇರೆ ಮಾಡದೆ ನಿವಾಳಿಸಿ ಬಿಸಾಕ್ಬಿಡ್ತೀಯ. ಹಲೋ, ಇದೆಲ್ರಿಗೂ ಗೊತ್ತಿರೋದೆ. ಭವಿಷ್ಯ ಹೇಳು ಅಂದ್ರೆ ಬಿಲ್ಡಪ್ ಕೊಡ್ತಿದ್ಯಾ? ಸತ್ಯ ಅವಸರವೇ ಅಪಾಯಕ್ಕೆ ಕಾರಣ. ಮೊದಲು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್, ಆಮೇಲೆ ಭವಿಷ್ಯ. ಅದೇ ಪದ್ಧತಿ. ಎಲ್ಲದಕ್ಕೂ ಒಂದು ಸಿಸ್ಟಮ್ ಅಂತ ಇರುತ್ತಮ್ಮ. ನನ್ನ ಇಂಟ್ರೊಡಕ್ಷನ್ಗೆ ನೀವೇನಷ್ಟೊಂದು ಕಷ್ಟ ಪಡ್ಬೇಕಾಗಿಲ್ಲ. ನನ್ನನ್ನು ಪ್ರೀತಿಸೋ ಪ್ರತಿಯೊಬ್ರು ಮನ್ಸಲ್ಲಿರೋದು ಸತ್ಯನೇ. ನಾನ್ ಹೇಗೆ ಅಂತ ಎಲ್ರಿಗೂ ಗೊತ್ತು. ನನ್ನ ಭವಿಷ್ಯ ಹೇಗಿದೆ ಅನ್ನೋದು ಎಲ್ರಿಗೂ ಕ್ಯೂರಿಯಾಸಿಟಿ. ಆಯ್ತಾಯ್ತು, ಹೇಳೋಣ. ಅಯ್ಯೋ, ಏನ್ ಸತ್ಯ ಇದು? ಆಶ್ಚರ್ಯ. ನಿನ್ ಲೈಫಲ್ಲಿ ಬರೀ ಟ್ವಿಸ್ಟ್ ಅಂಡ್ ಟರ್ನೇ. ಅದ್ರಲ್ಲೂ ನಿನ್ ಮದ್ವೆ. ಏನ ಮದ್ವೆನಾ? ನಂದ? ಹ್ಞೂ, ಮತ್ತೆ ನಿನ್ ಮದ್ವೆನೇ. ನಿನ್ ಮದ್ವೆ ನಿನ್ಗೆ ಗೊತ್ತಿಲ್ದಾನೆ ಸಡನ್ ಆಗಿ ಆಗೋಗುತ್ತೆ. ಅದೇ ವಿಧಿ ಲಿಖಿತ. ಇಷ್ಟಕ್ಕೆಲ್ಲ ಆ ವಿಧಿನೇ ಕಾರಣ. ಎಲ್ಲ ವಿಧಿ ಆಟ. ಪ್ರಪಂಚದಲ್ಲಿ ಏನೇನು ನಡೆದ್ರು ಅದೆಲ್ಲ ವಿಧಿ ಆಟ.